ಗೈಸ್ ಏನು ಗೊತ್ತಾ, ಮತ್ತೆ 2 ಪಾಟ್ ತೊಗೊಂಬಂದೆ ಗಿಡಗಳು ಹಾಕೋಣ ಅಂತ. ನನಗೆ ಗಿಡಗಳಂದರೆ ಇಷ್ಟ. ಇಲ್ಲಿ ದೊಡ್ಡ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು, ಅದಕ್ಕೆ ಅದನ್ನು ತಂದು ಮೇಲಿಟ್ಟಿದ್ದೀನಿ. ಅಲ್ಲಿ ನಮ್ಮ ಮನೆ ಹತ್ರ ಪ್ಯಾಸೇಜ್ ಹತ್ರ ಇಡೋಕ್ಕೆ ಆಗೋಲ್ಲ. ಗಿಡಗಳ ಸೇವೆ ಮಾಡೋದು, ಪ್ರಾಣಿ ಪಕ್ಷಿಗಳ ಸೇವೆ ಮಾಡಿದ್ರೆ ಅವು ನಮ್ಮನ್ನು ಹರಿಸ್ತಾವಂತೆ. ಮನುಷ್ಯರಂತೂ ಹರಿಸಲ್ಲ, ಅವಾದರೂ ಹರಿಸ್ತವೆ. ಗೈಸ್ ಉದ್ದಿನ ವಡೆ ಮಾಡಿದ್ದೀನಿ. ಹೋಟೆಲ್ಸ್ ಶೈಲಿಲಿ ಬಂದಿಲ್ಲ. ಈ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಅಂತೂ ಮಾಡಬೇಕು. ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಮಾಡಬೇಕು. ನನಗೆ ಸ್ವಲ್ಪ ಡೀಪ್ ಫ್ರೈ ಇದು ಐಟಮ್ಗಳಿಷ್ಟ. ಈಗ ನನಗೆ ವಾಟ್ಸ್ ಎಲ್ಲ ಬಂದಿದೆಯಲ್ಲ, ವಾಟ್ಸ್ ಅಂದರೆ ನಿಮಗೆ ಹೇಳಿದ್ನಲ್ಲ ನಾನು ಕಡ್ಡಿ ಶಾವಿಗೆ ಮಾಡಿದ್ದು. ಇದು ಟೆಕ್ಸ್ಚರ್ ಹೆಂಗೆ ಬಂದಿದೆ ನೋಡಿ, ಶಾವಿಗೆ ಪಾಯಸ, ಕಡ್ಡಿ ಶಾವಿಗೆ ಪಾಯಸ. ಇದು ನೀವೆಲ್ಲ ದಪ್ಪ ಶಾವಿಗೆಲ್ಲಿ ಮಾಡ್ತೀರಾ, ಅದು ಅಷ್ಟು ಚೆನ್ನಾಗಿ ಬರೋಲ್ಲ. ಇದು ನೋಡಿ ಹೆಂಗಿದೆ ಅಂತ. ನಾನು ಜಾಸ್ತಿ ಮನೇಲಿ ಸ್ವೀಟ್ ಮಾಡೋದು ಕಡಿಮೆನೇ. ಇವತ್ತು ತಂದಿದ್ದಲ್ಲ ಅಂತ ಮಾಡಿದೆ. ಅವತ್ತು ತಂದಿದ್ದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಹೌದಾ? ಎಸ್ ಬೇಬಿ. ಗೈಸ್ ಏನು ಗೊತ್ತಾ, ಇದು ಏರ್ ಫ್ರೈಯರ್. ನನ್ನ ಮಗಳು ಕಷ್ಟಪಟ್ಟು ಕೆಲಸ ಮಾಡ್ತಾಳಲ್ಲ, ಅವಳಿಗೆ ಬಂದಿರೋ ಆಫೀಸ್ ಕಡೆಯಿಂದ ಕೊಟ್ಟಿರೋದು. ಆಫೀಸ್ ಸ್ಟಾಫಿಗೆಲ್ಲ ಕೊಟ್ಟಿದ್ದಾರೆ. ನಮಗೆ ಏರ್ ಫ್ರೈಯರ್ ಅಂತ. ನಾನು ಸ್ವಲ್ಪ ಡೀಪ್ ಫ್ರೈ ತಿನ್ನೋದಲ್ಲ, ಅದಕ್ಕೆ ಅದನ್ನೇ ಚೂಸ್ ಮಾಡಿ. ನಾವು ನಮ್ಮ ಅಕ್ಕ 3 ಜನ ಎಲ್ಲ ದುರ್ಗಿ ಗುಡಿಗೆ ಬಂದಿದ್ವಿ, ಶಿವಮೊಗ್ಗದಲ್ಲ ದುರ್ಗಿ ಗುಡಿ. ಶಾಪಿಂಗ್ ಮಾಡೋದಕ್ಕೆ, ಬಟ್ಟೆ ಪರ್ಚೇಸಿಗೆ ಎಲ್ಲದಕ್ಕೂ ಬೆಸ್ಟ್ ಅಂತ ಹೇಳ್ಬೋದು. ಕಾಸ್ಟ್ಲಿ ಸಖತ್ತಾಗಿರುತ್ತೆ ಐಟಮ್ ಎಲ್ಲ. ನಾನೇನು ತೊಗೊಳ್ಳಿಲ್ಲ, ಸ್ವಲ್ಪ ಈಗ ಜುಗ್ಗಿ ಹಾಕ್ಬೇಕು, ಸೇವಿಂಗ್ಸ್ ಮಾಡೋಣ ಅಂತ. ಅವರೇ ನಮ್ಮ ಅಕ್ಕನೂ ಕಾಲ ತೊಗೊಂಡ್ರು, ನಾನೇನು ತೊಗೊಳ್ಳಿಲ್ಲ. ನಾನು ಸ್ವಲ್ಪ ಇದು ರೇಷ್ಮೆ ಸೀರೆ ಸಿಲ್ಕೆಲ್ಲ ಅದ್ರದ್ದು ಕೊಡೋಣ ಕೇಳೋಣ ಅಂತ ಬಂದಿದ್ದೆ. ಅವ್ರ ಜೊತೆ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಫೋನ್ ಬರ್ತೈತಿ. ಬರ್ರಿ, ಇಲ್ಲೇ ಬರ್ರಿ, ಇಲ್ಲೇ ಬರ್ರಿ ಅಕ್ಕ. ಇಲ್ಲಿಲ್ಲ ಅಂದರೆ ಅಲ್ಲಿ ನೋಡ್ಬೋದು. ಸುದೀಪು, ಮಲ್ಲೇಶ್, ಮಾಲ್ತೇಶ್. ಎಷ್ಟು ಕಾಲ ವಯಸ್ಸು? 32 235. ಸೀರೆ ಏನು ಗೊತ್ತಾ, ಹಳೆ ಸೀರೆ ಕಾಂಚೀವರಂ, ಬನಾರಸ್ ರೇಷ್ಮೆ ಸೀರೆ ತೊಗೊತಾರೆ. ಇದೆಲ್ಲಿ ಬರುತ್ತೆ, ನೆಹರು ರೋಡಲ್ಲಿ ಶ್ರೀನಿಧಿ ಸಿಲ್ಕ್ಸ್ ಕೆಳಗೆ ಬರುತ್ತೆ. ಯಾರಾದರೂ ಶಿವಮೊಗ್ಗದವರು ಹಳೆ ರೇಷ್ಮೆ ಸೀರೆಗಳನ್ನ ಕೊಡೋರು ಬಂದು ಕೊಡ್ಬೋದು. ಇಲ್ಲಿ ಗಾಯ್ಸ್ ಇದೇನು ಗೊತ್ತಾ, ಇವತ್ತು ಶುಕ್ರವಾರ ಬಂದಿರೋದು ನಮ್ಮ ಮನೆಗೆ. ಲಕ್ಷ್ಮಿ ಬಂದಿದ್ದಾಳೆ. ಏರ್ ಫ್ರೈಯರ್ ಬಿಸಿ ಮಾಡ್ಕೊಳ್ಳೋದು ತಾನೇ. ಬೇಕ್ ಮಾಡೋದು, ಕುಕ್ ಮಾಡೋದು, ಬಿಸಿ ಮಾಡೋದಲ್ಲ. ಕುಕ್ ಮಾಡ್ಬೋದು, ಬೇಕ್ ಮಾಡ್ಬೋದು, ಸ್ನ್ಯಾಕ್ಸು, ನೀರೆಲ್ಲ ಹಾಕ್ಬಿಟ್ಟು ಕುಕ್ ಮಾಡ್ಬೋದಾ? ಅದೇ ನೀವು ಸ್ನ್ಯಾಕ್ಸು, ಚಿಕನ್ ಅದೆಲ್ಲ ಕುಕ್ ಮಾಡ್ಬೋದು. ನೀರು ಹಾಕ್ತೀರಾ? ನೀರು ಹಾಕ್ದಾರೆ ಅಲ್ಲ, ಇದು ಸೇಮ್ ನೋಡ. ಅದಕ್ಕೂ ಕುಕ್ ಮಾಡು. ಕನ್ಸು ಬಿದ್ದಿತ್ತಾನೆ ಫಸ್ಟೇ. ಕಿರಿಕ್ಸಾಲೆ ಸೊಪ್ಪು ಅಲ್ಲಿ ಪಲ್ಯ ಮಾಡಿದ್ರು ಅಷ್ಟೇ. ಬಸ್ಸಾರು, ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ. ಈಗ ಬಿಡಿಸ್ತಾ ಇದ್ದೆ ಸೊಪ್ಪು. ಬೇಳೆ ಸಾರು, ಅನ್ನ, ತುಪ್ಪ, ಕಿರಿಕ್ಸಾಲೆ ಸೊಪ್ಪಿದ್ದು ಪಲ್ಯ. ಈ ಸೊಪ್ಪಿಗೆ ಜಾಸ್ತಿ ನೀರು ಹಾಕಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕಿರಿಕ್ಸಾಲೆ ಸೊಪ್ಪು, ಕೀರೆ ಸೊಪ್ಪು ಅಂತಾರೆ ಕೆಲವರು, ಕಿರಿಕ್ಸಾಲೆ ಅಂತಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಈಡಿಗ. ಏನು ಗೊತ್ತಾ ಗೈಸ್, ಇವತ್ತಿಂದ ರಥ ಸಪ್ತಮಿ ಅಲ್ಲ, ಬಿಸಿಲು ಸ್ಟಾರ್ಟ್ ಆಯಿತು. ಹೆವಿ ಬಿಸಿಲು ಇವತ್ತಿಂದ.
ನಾನು ಮೂಗಿಗೆಲ್ಲ ಒರೆಸ್ಕೊಳ್ಳೋಕ್ಕೆಲ್ಲ ನಾನು ಮಾಮೂಲಿ ಟವಲೆಲ್ಲ ಒರೆಸ್ಕೊಳ್ಳಲ್ಲ. ಯಾವುದ್ರಲ್ಲಿ ಒರೆಸ್ಕೊತೀನಿ ಅಂದರೆ ಹಳೆಯ ಬಟ್ಟೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಟವಲ್ ಗೀರೆಲ್ಲ ಮೂಗು ಒರೆಸಿದ್ರೆ ಆಗಲ್ಲ. ಸೆಕೆ ಅಂದರೆ ಸೆಕೆ ಆಗ್ತದೆ. ಏನು ಸೆಕೆ ಆಗಲೇ ಇಷ್ಟು ದಿವಸ ಬೆಳಗ್ಗೆಲ್ಲ ಚಳಿ. ಇವತ್ತು ಮಧ್ಯಾಹ್ನದಿಂದ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಮೇಲ್ಗಡೆ ಹೋಗಿ ತಲೆಯೆಲ್ಲ ಒರೆಸ್ಕೊಂಡು ಬಂದೆ. ಅದೇ ನಾನು ರೊಟ್ಟಿ ಮಾಡ್ಕೊಡ್ತೀನಲ್ಲ, ಇವತ್ತು ಸಂಡೇ ಅಲ್ಲ, ಮೀನೆಲ್ಲ ಜಾಸ್ತಿ ತಂದುಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ನನಗೊಬ್ಬಳಿಗೆ ಒಂದೊಂದು ಫಿಶ್ ತರೋಣ ಅಂತ ಅವ್ರಿಗೆ ಕೇಳಿದೆ. ಅವರು ಈಗಲೇ ಇಲ್ಲ, ಕ್ಲೋಸ್ ಆಯಿತು, 6:30 ಬನ್ನಿ ಅಂದರು. ಅವ್ರಿಗೆ ನಾನು ಡೈಲಿ ರೊಟ್ಟಿ ಮಾಡಿಕೊಡ್ತೀನಿ. ನನಗೆ ಹಂಗಾಗಿ ಮನೇಲೆಲ್ಲ ಕೆಲಸ ಮಾಡೋಕ್ಕೆ ರೊಟ್ಟಿ ಮಾಡಿಕೊಂಡು ಮನೇಲಿ ಎಲ್ಲ ಗುಡಿಸಿ ಒರೆಸ್ಕೊಂಡು ತಿಂಡಿಗೆ ರೆಡಿ ಮಾಡಿ, ಮತ್ತು ನಮ್ಮ ಪಾತ್ರೆ ತೊಳೆದು ಬಟ್ಟೆ ಒಗೆದು ಅಡುಗೆ ಮಾಡಿ, ಮತ್ತೆ ಮಧ್ಯಾಹ್ನಕ್ಕೆ ಮಾಡಿ, ಮತ್ತೆ ರಾತ್ರಿಗೆ ಮಾಡೋದು, ಆ ಪಾತ್ರೆ ತೊಳೆದು ಬಟ್ಟೆಗಳು ಒಗಿರ್ತವೆ, ಬಟ್ಟೆಗಳಿಗೆ ಕೈಯಲ್ಲಿ ಒಗಿತಾಯಿದ್ದೀನಿ, ಬಟ್ಟೆಗಳು ಒಗಿವಿರ್ತವೆ. ಮತ್ತು ಪಾಟಿಗೆ ನೀರು ಹಾಕೋದಿರುತ್ತೆ, ಅಲ್ಲಿ ಸುತ್ತಮುತ್ತ ಕ್ಲೀನ್ ಮಾಡೋದಿರುತ್ತೆ. ಈ ಪಾಟಿಂದ 1-2 ಪಾಟ್ದು ಮಣ್ಣೆಲ್ಲ ಹಾಕಿದ್ದೀನಿ, ಅದಕ್ಕೊಂದೆರಡು ಗಿಡ ತಂದು ಹಾಕಬೇಕು. ಎಷ್ಟು ಕೆಲಸ ಇರ್ತವೆ ಗೊತ್ತಾ, ಸಾಕು ಅನಿಸ್ಬಿಡುತ್ತೆ ನಿಜವಾಗೂ. ಈ ಕೆಲಸಕ್ಕೆಲ್ಲ ಹೋಗುವಾಗ ಇಷ್ಟೊಂದೆಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ನಾನು ಅವಾಗ ಹಂಗೆ ಯೋಚನೆ ಮಾಡ್ತಿದ್ದೀನಿ. ಅವಾಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಮಾಡ್ತಿದ್ದೆ ನಾನು. ಕೆಲ್ಸಕ್ಕೆ ಹೋಗೋರು ನಿಜವಾಗ್ಲೂ ಮನೆಯೆಲ್ಲ ನೀಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಏನಂದರೆ ನನಗೆ ಸ್ಪಿರಿಚುವಲ್ ಕಡೆಯನ್ನು ಯಾಕೆ ಇಂಟ್ರೆಸ್ಟ್ ಬಂತು ನನಗೆ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಮನೆಯವರೇ. ಆ ಸ್ಪಿರಿಚುವಲ್ ಕಡೆ ಆಸಕ್ತಿ ಬರಬೇಕು ಅಂದರೂ ಕೂಡ ನಮ್ಮ ಜಾತಕದಲ್ಲಿ ಕೇತು ಆ್ಯಕ್ಟಿವ್ ಇದ್ದರೆ ಮಾತ್ರ ಅನಿಸುತ್ತೆ ಆ ಥರ ಸ್ಪಿರಿಚುವಲ್ ಕಡೆ ಗಮನ ಬರೋದು. ನಮ್ಮ ಮನೆಯವರು ಅವರು ಒಳ್ಳೆಯವರಾಗಿ ಎಲ್ಲರ ಥರ ಅವರು ದುಡ್ಡು ಮಾಡಬೇಕು, ನಾವು ಹಂಗಿರಬೇಕು ಹಿಂಗಿರಬೇಕು ಅಂದ್ಕೊಂಡು ನಮ್ಮನ್ನು ನಮ್ಮ ಬೇಕು ಬೇಡಗಳಿಗೆ ಬೆಲೆ ಕೊಟ್ಕೊಂಡು ಅವರು ಎಲ್ಲರ ಥರ ಇದ್ದಿದ್ದರೆ ನನಗೂ ಮೋಸ್ಟ್ಲಿ ಈ ಥರ ಥಾಟ್ಸ್ಗಳು ಬರ್ತಿರಲಿಲ್ಲ ಅನಿಸುತ್ತೆ. ನಾನು ಕುಚ್ಕೊಳ್ಳೋದು, ಬೇರೆಯವ್ರನ್ನ ನೋಡಿ ಹಾಡ್ಕೊಳ್ಳೋದು, ಹಾಗೆ ಹಿಂಗೆ ಅಂತ ನಾನು ಮಾಡ್ತಿದ್ದೆ ಅನಿಸುತ್ತೆ. ನಿಜ ಹೇಳಬೇಕು ಅಂದರೆ ನಮ್ಮ ಮನೆಯವರೇ ನನಗೆ ಗುರು. ಅವರು ಆ ಥರ ಹಂಗೆಲ್ಲ ಇದ್ದಿದ್ದಕ್ಕೆ ಅನಿಸುತ್ತೆ ನನಗೆ ನನ್ನ ಜೀವನದಲ್ಲಿ ಎಲ್ಲದ್ರ ಮೇಲೂ ಆಸಕ್ತಿನ ಕಳ್ಕೊಂಬಿಟ್ಟೆ. ಬರೀ ಲೈಫ್ ಲೀಡ್ ಮಾಡೋದೇ ಕಷ್ಟ ಆಗೋಯ್ತು, ಜೀವನ ನಡೆಸೋದೇ ಕಷ್ಟ ಆಗೋಯ್ತಲ್ಲ. ಆವಾಗ ಏನು ಮಾಡಿದೆ, ಲೈಫ್ ಅಂದರೆ ಇಷ್ಟೇ ಒಂಥರ ನನಗೆ ಅವಾಗಲೇ ನನಗೆ ಜಿಗುಪ್ಸೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಜೀವನದಲ್ಲಿ. ಯಾಕಂದರೆ ಒಂದು ಸಪೋರ್ಟ್ ಇಲ್ಲದಾಗ ಏನು ಮುಟ್ಟಿದ್ರು ಕಲ್ಲು, ಯಾವುದ್ರಲ್ಲೂ ಸಕ್ಸಸ್ ಇಲ್ಲ ಅಂದಾಗ ಮನುಷ್ಯ ಅವನಿಗೆ ಆಧ್ಯಾತ್ಮಕ್ಕೆ ಹೋಗೋದು ಸಹಜ, ಜಿಗುಪ್ಸೆಗೆ ಹೋಗೋದು ಸಹಜ. ಆದರೆ ಹಣೆ ಬರಣ ನಾವು ಚೇಂಜ್ ಮಾಡ್ಕೋಬೋದು. ಹೆಂಗೆ ಅಂದರೆ ಈಗ ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿರುತ್ತೆ ಅಲ್ವಾ. ಅಲ್ಲಿ ಹಾವಿದೆ ಅಂದರೆ ಅದು ಕಚ್ಚುತ್ತೆ ಅಂತ ಗೊತ್ತು, ನಾವು ಅದರ ಹತ್ರ ಹೋಗಲ್ಲ. ಹಾಗೆ ಈಗ ನಾವೇನೋ ಒಂದು ಸಫರಿಂಗ್ ಮಾಡ್ತಿರ್ತೀವಿ, ನಾವೇನೋ ಒಂದು ಅನುಭವಿಸ್ತಿರ್ತೀವಿ ಅಂದರೆ ಅದು ನಮ್ಮ ಬ್ಯಾಡ್ ಕರ್ಮದಿಂದಲೇ. ನಾವೇನೋ ಒಂದು ಕೆಟ್ಟದ್ದು ಮಾಡಿರ್ತೀವಿ, ಅದರಿಂದಲೇ ನಾವು ಅನುಭವಿಸ್ತಾ ಇರ್ತೀವಿ. ಈಗ ನಮಗೆ ಜ್ಞಾನ ಇರುತ್ತೆ ಅಲ್ವಾ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆಗ ನಾವು ಒಳ್ಳೆ ಕರ್ಮಗಳನ್ನ ಮಾಡ್ಕೊಂಡು ಹೋದಾಗ ನಮಗೆ ಒಳ್ಳೆಯದೇ ಎಲ್ಲನೂ ಆಗ್ತಾ ಬರುತ್ತೆ. ನಾವು ಹಳೆ ಬ್ಯಾಗೇಜಸ್ಸನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ಬೇಕಂತೆ ಈ ಜನ್ಮದಲ್ಲಿ. ಮತ್ತೆ ನಾವು ಕೆಟ್ಟ ಕರ್ಮಗಳನ್ನ ಮಾಡ್ತಾ ಹೋದಾಗಲೂ ನಾವು ಮತ್ತೆ ಹುಟ್ಟುತ್ತಾನೆ ಇರ್ತೀವಂತೆ. ನನಗೂ ಏನೂ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ಇದ್ದಾಗಲೂ ಸ್ವಲ್ಪ ಅಲ್ಲೂ ಜಿಗುಪ್ಸೆನೇ ಇತ್ತು ಜೀವನದಲ್ಲಿ. ಏನು ಬೇಡ ಯಾವುದು ಬೇಡ ಅಂತ ಅನಿಸ್ತಿತ್ತು. ಅಂದರೆ ಅಷ್ಟೊಂದು ಕ್ಲಾರಿಟಿ ಇರ್ತಿರಲಿಲ್ಲ. ಈಗ ನನಗೆ ಸ್ವಲ್ಪ ಸಾಸಿವೆ ಕಾಳಷ್ಟು, ಸಾಸಿವೆ ಅಂದರೆ ದಪ್ಪ ಆಗುತ್ತೆ, ಬಿಳಿ ಸಾಸಿವೆ ಅಂತ ಹೇಳ್ಬೋದು, ಅದೇ ದೃಷ್ಟಿ ತೆಗಿತಿರಲ್ಲ ಆ ಬಿಳಿ ಸಾಸಿವೆ ಎಷ್ಟೊಂಚೂರು ಯೂಟ್ಯೂಬ್ ಅದು ಇದು ನೋಡಿಕೊಂಡು ನಾನು ಸ್ವಲ್ಪ ತಿಳ್ಕೊಂಡಿರೋದು.
ಅದನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಳವಡಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಯಾಕೆ ಬರೀ ಗುಡ್ ಕರ್ಮಗಳ ಬಗ್ಗೆನೇ ಮಾತಾಡ್ತೀನಿ ಅಂದರೆ, ಒಳ್ಳೆಯದನ್ನು ಹೇಳೋಣ, ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಣ ಅಂತ. ಅದರಿಂದ ಯಾರಿಗೂ ಹಾನಿ ಆಗೋಲ್ಲ. ಒಳ್ಳೇದು ಹೇಳೋದ್ರಿಂದ ಒಳ್ಳೆಯದೇ ಆಗುತ್ತೆ. ಈಗ ನಾವು ಒಂದು ಬೀಜ ಹಾಕ್ತೀವಿ, ಆ ಬೀಜ ಹಾಕಿದ ತಕ್ಷಣ ಮರ ಆಗಲ್ಲ. ಅದು ಮರ ಆಗಿ ಬೆಳೆದು ಯಾರಿಗೋ ನೆರಳು ಕೊಡುತ್ತೆ. ಅದೇ ಥರನೇ ಇವತ್ತಲ್ಲ ನಾಳೆ ಯಾವಾಗಲಾದರೂ ಯಾರಿಗಾದರೂ ನಾವು ಹೇಳೋದು ಇನ್ಸ್ಪೈರ್ ಆಗ್ಬೋದು. ಯಾರಿಗಾದರೂ ನಾವು ಹೇಳೋ ಮಾತುಗಳು ಕೆಲವರು ನಾನು ಕೆಲವು ಯೂಟ್ಯೂಬಲ್ಲಿ ನೋಡಿ ನಾನು ಜೀವನಕ್ಕೆ ಅಳವಡಿಸ್ಕೊಂಡು ನಾನು ಈ ರೂಟಿಗೆ ಹೋಗಬೇಕು, ನಾನು ಒಳ್ಳೆಯದನ್ನು ಅಳವಡಿಸ್ಕೋಬೇಕು ಅಂತ ನಾನು ಹೆಂಗೆ ತಗೊಂಡಿದ್ದೀನೋ ಅದೇ ಥರ ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡು ಯಾರಾದರೂ ಚೇಂಜಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಥರ ಗುಡ್ ಕರ್ಮ ಬ್ಯಾಡ್ ಕರ್ಮ ಇದ್ರ ಬಗ್ಗೆನೇ ನಾನು ಯಾವಾಗಲೂ ಜಾಸ್ತಿ ಮಾತಾಡೋದು, ಕೋಟ್ಗಳನ್ನ ಕೂಡ ಬರೆಯೋದು. ಯಾರು ಏನಾದರೂ ಇನ್ನೊಂದೇನು ಗೊತ್ತಾ, ಈ ಸಮಾಜ ಹೆಂಗಿದ್ರೂ ಮಾತಾಡುತ್ತೆ. ನೀನು ಒಳ್ಳೇದು ಮಾಡು ಅದಕ್ಕೂ ಮಾತಾಡುತ್ತೆ, ನೀನು ಕೆಟ್ಟದ್ದು ಮಾಡು ಅದಕ್ಕೂ ಮಾತಾಡುತ್ತೆ, ಹೆಂಗಿದ್ರೂ ಮಾತಾಡುತ್ತೆ. ನಾವು ಜನನ ಮೆಚ್ಚೋಕ್ಕಂತೂ ಸಾಧ್ಯನೇ ಇಲ್ಲ. ನಾವು ದೇವರನ್ನ ಮೆಚ್ಚಿಸೋ ಪ್ರಯತ್ನ ಮಾತ್ರ ಮಾಡಬೇಕು. ನಾವು ಧರ್ಮಬದ್ಧವಾದ ನ್ಯಾಯಬದ್ಧವಾದ ಕೆಲಸಗಳನ್ನು ಮಾಡಿದಾಗ ದೇವರು ಖಂಡಿತ ಮೆಚ್ತಾನೆ. ಆದರೆ ಮನುಷ್ಯರು ಮಾತ್ರ ನೀನೆಷ್ಟೇ ಒಳ್ಳೆ ರೂಟಲ್ಲಿದ್ದರೂ ಅವನದಕ್ಕೊಂದು ಕೊಂಕು ಅನ್ನೋದು ಹೇಳ್ತಾನೆ. ಯಾರೂ ಅದನ್ನು ಸ್ವೀಕರಿಸೋಕ್ಕೆ ರೆಡಿನೇ ಇರಲ್ಲ. ಒಳ್ಳೆಯವರು ಇದು ಒಳ್ಳೆಯದು ಅಂತ ಅದನ್ನು ಬಾಯಿ ಬಿಟ್ಟು ಹೇಳೋಕ್ಕೂ ಕೂಡ ಯಾರಿಗೂ ಬಾಯಿ ಎಂದು ಬರಲ್ಲ. ಅದಕ್ಕೆ ನಾವು ಜನರನ್ನು ಮೆಚ್ಚೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕೆಲವೊಂದು ಒಳ್ಳೆಯದನ್ನು ನಾನು ಮಾಡಿದಾಗ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಏನಂದರೆ, ನಾನು ಏನಕ್ಕೆ ಗುಡ್ ಕರ್ಮಗಳ ಬಗ್ಗೆ ಮಾತಾಡ್ತೀನಿ ಅಂದರೆ, ನಾವು ಬೇರೆಯವ್ರಿಗೆ ಹೆಂಗೆ ಅನ್ನಬಾರ್ದು, ಅದು ನಮಗೆ ಆಗುತ್ತೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಬಸ್ಸಲ್ಲಿ ಬರ್ತಾಯಿರ್ಬೇಕಾದ್ರೆ ಒಂದು ಹುಡುಗಿ ಕಸ ಹೊಡಿತಾ ಇದ್ಲು, ಆಯಿತಾ. ಹೆಂಗೆಲ್ಲ ಕಸ ಹೊಡಿತಾರಲ್ಲ ಇವರು ಅಂತ ಜಸ್ಟ್ ಅದು ಅಂದ್ಕೊಂಡಿದ್ದೆ ಅಷ್ಟೇ ನಾನು. ಆಮೇಲೆ ಶಿವಮೊಗ್ಗ ಬಂದಮೇಲೆ ನಾನೇ ಒಂದು ಅಂಗಡಿ ಕೆಲಸ ಸೇರಿಕೊಂಡು ಎಲ್ಲ ತುಳಿದಾಡೋ ಅಂತ ಚೀಲನ ನಾನು ಒಗೆಯೋ ಪರಿಸ್ಥಿತಿ ಬಂತು ನನಗೆ. ಅದು ನನಗೆ ಬಂತ ರಿಪೀಟ್ ಆಯಿತು. ನಾನೆಲ್ಲ ಅಂದ್ಕೊಂಡಿದ್ದೆ, ಇಲ್ಲಿ ಬಂದು ನಾನು ಅದನ್ನು ಅನುಭವಿಸ್ದೆ. ಆಮೇಲೆ ಯಾರಿಗೂ ನಾನು ಒಂದು ಸರಿ ಹಿಂಗೆ ನನ್ನ ಫ್ರೆಂಡಿಗೆ ನಾನು ಅವಮಾನ ಮಾಡಿದ್ದೆ ಏನೋ ಅಂದು, ಸೇಮ್ ಅದೇ ಪ್ಯಾಟ್ರನ್ ನನಗೂ ಅವಮಾನ ಆಯಿತು. ಅವರಿಂದನೂ ಆಯಿತು ಮತ್ತು ಬೇರೆಯವರಿಂದನೂ ಆಯಿತು. ನಾನು ಏನು ಮಾಡಿರ್ತೀನೋ ಅದು ನನಗೆ ಅದು ಆಗ್ಬಿಡುತ್ತೆ. ನಾನು ಹಂಗಾಗಿ ಏನು ಮಾಡ್ತೀನಿ, ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೋಗಲ್ಲ, ಅರ್ಥ ಮಾಡ್ಕೊಂಬಿಡ್ತೀನಿ. ಅರ್ಥ ಮಾಡಿಕೊಂಡು ಆ ಥರ ಕೆಲಸಗಳನ್ನ ಮಾಡಬಾರ್ದು ಅಂಥೇಳಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ನನಗೆ ಅನುಭವ ಆಗಿರೋದ್ರಿಂದನೇ ನಾನು ಈ ಥರ ಸ್ವಲ್ಪ ಸ್ಪಿರಿಚುವಲ್ ಕಡೆ ಬಂದಿದ್ದು. ಏನು ಮಾಡಿದ್ರೂ ನಮಗೆ ಸಮಾಧಾನ ಸಿಗಲ್ಲ, ಏನು ಮಾಡಿದ್ರೂ ನಮಗೆ ನೆಮ್ಮದಿ ಸಿಗಲ್ಲ ಅಂದಾಗ ನಾವು ಸ್ಪಿರಿಚುವಲ್ ಕಡೆನೇ ಬರಬೇಕು. ನನಗೆ ಯಾರೋ ಒಬ್ರು ಹೇಳಿದ್ರು, ನಿನಗೆ ಮನುಷ್ಯರಿಂದ ಅಂತೂ ನಿನಗೆ ನೆಮ್ಮದಿ ಸಿಕ್ಕಲ್ಲ, ನೀನು ಮಾಡೋ ಕೆಲಸಗಳಿಂದ ನಿನಗೆ ನೆಮ್ಮದಿ ಸಿಗುತ್ತೆ ಅಂತ. ಅದು ನಿಜ. ಹೇಳ್ಕೊಂಡ್ರೆ ಹೇಳ್ಕೊಂಡಂಗಾಗತ್ತೆ. ನಾನು ಡೈಲಿ ರೊಟೀನ್ ಅಂತ ಕೆಲವೊಂದು ನಿಮಗೆ ಹೇಳಿದ್ದೀನಿ, ಮಾಡ್ತಾಯಿರ್ತೀನಲ್ಲ, ಅವೆಲ್ಲ ಮಾಡಿದಾಗಲೇ ನನಗೆ ಒಂಥರ ಪೀಸ್ ಅನ್ನಿಸ್ತಿರುತ್ತೆ. ಇನ್ನೊಂದೇನೆಂದರೆ, ಇಲ್ಲಿ ನಮ್ಮ ಮನೆ ಹತ್ರ ಸಿಟಿಲಿ ಇರೋದಲ್ಲ, ಫ್ರೀಡಮ್ ಪಾರ್ಕಲ್ಲಿ ಇವತ್ತು ಫ್ಲವರ್ ಶೋ ಇದೆ. ಎವ್ರಿ ಸಾಟರ್ಡೆ ಸಂಡೇ ಏನಾದರೂ ಒಂದು ಮೇಳಗಳನ್ನ ಹಾಕ್ತಾನೆ ಇರ್ತಾರೆ. ಮೊನ್ನೆ ಲಾಸ್ಟ್ ವೀಕೇನಿತ್ತು, 301 ವೀಣಾವಾದಕರದು ವೇದಿಕೆ ಇತ್ತು. ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಇವತ್ತು ಫ್ಲವರ್ ಶೋ, ನಾಳೆ ನಾಡಿದ್ದು 27th ಇದೆ. ಹೋಗ್ಬೇಕು, ಅದನ್ನೆಲ್ಲ ಶೂಟ್ ಮಾಡಬೇಕು. ನನ್ನ ಮಗಳಂತೂ ಬರೋಣ, ನಾನು ಹೋಗೋಣ ಅಂತ ಇದ್ದೀನಿ. ನೋಡಿದ್ರೆ ಅದನ್ನೆಲ್ಲ ಶೂಟ್ ಮಾಡಿದ್ರೆ ನಿಮಗೂ ತೋರಿಸ್ಬೋದು ಅಂತ. ಯಾರು ಏನಾರು ಅಂದ್ಕೊಳ್ಳಿ, ನಾನು ಯೂಟ್ಯೂಬ್ ಮಾಡೋದಕ್ಕೆ ಏನಾರು ಅಂದ್ಕೊಳ್ಳಿ, ಒಟ್ಟು ನನಗೆ ಕೈಲಾದಷ್ಟು ದಿವಸ ನಾನೊಂದು ಒಳ್ಳೆಯದನ್ನು ಹೇಳಬೇಕು, ಜನಗಳಿಗೆ ಒಂದು ಒಳ್ಳೆಯದನ್ನು ತೋರಿಸ್ಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು. ಯಾರಿಗಾದರೂ ಅದರಿಂದ ಒಂದು ಫೈನ್ ಡೇ ಉಪಯೋಗ ಆಗುತ್ತೆ, ಅವರು ನನ್ನ ನೆನೆಸ್ಕೊತಾರೆ ಅಂತ ಅಷ್ಟೇ. ಯಾರು ಏನಾರ ನೆಗೆಟಿವ್ ಮಾತಾಡ್ಕೊಳ್ಳಿ, ಯಾರೇನಾರ ಅಂದೆ, ಐ ಡೋಂಟ್ ಬಾದರ್. ನಮ್ಮ ಆತ್ಮಸಾಕ್ಷಿಗೆ ನಾವು ಒಳ್ಳೇದು ಮಾಡ್ತಿದ್ದೀವಿ ಅಂತ ನಮಗೆ ಮನವರಿಕೆ ಆದರೆ ಸಾಕು. ಮನುಷ್ಯರನ್ನ ಅಂತೂ ನಾವು ಮೆಚ್ಚೋಕ್ಕಾಗಲ್ಲ, ದೇವ್ರಿಗೆ ನಮಗೆ ಗೊತ್ತಿದ್ರೆ ಸಾಕು.
ಒಳ್ಳೇದು ಮಾಡ್ತಾಯಿದ್ರೆ ಒಳ್ಳೆಯದು ಬರ್ತಾನೇ ಇರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.